ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ವ್ಲಾಗು. ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ, ಧರ್ಮಸ್ಥಳಕ್ಕೆ. ಅದು ಬೆಂಗಳೂರಿಂದ ಧರ್ಮಸ್ಥಳ ಟ್ರಾವೆಲ್ ವ್ಲಾಗ್ ಇದು. ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗಿತ್ತು. ನಮ್ಮ ಚೀಕು ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ಹೇರ್ ಪಿನ್ ಎಲ್ಲ ಅವಳು ಹಾಕೋದೇ ಇಲ್ಲ, ತೆಗ್ದೆಸ್ದು ಬಿಡ್ತಾಳೆ. ಹೆಂಗೋ ಹಾಕ್ಕೊಂಡೇ ಇಲ್ಲವತ್ತು. ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮನೆಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಊಟಕ್ಕೆ. ಊಟ ಮಾಡ್ಕೊಂಡು ಹೊರಟಿದ್ವಿ, ಹಾಗಾಗಿ ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ನನ್ನ ಮಕ್ಕಳು ಇಬ್ಬರದ್ದು ಮುಡಿ ಕೊಡಬೇಕಿತ್ತು. ಧರ್ಮಸ್ಥಳಕ್ಕೆ ಬಿಟ್ಟಿದ್ವಿ, ನನ್ನ ಮಗಳಿಗೆ ಬಿಟ್ಟಿದ್ವಿ. ಹಾಗಾಗಿ ಮೂವರು ಕೊಟ್ಟರು. ನನ್ನ ಹಸ್ಬೆಂಡ್ ಕೂಡ ಕೊಟ್ಟರು ಮುಡಿ. ನನ್ನ ಮಗ ದಾರಿ ತುಂಬ ನನಗೆ ಬೋಡ ಮಾಡಿಸ್ಬೇಡ, ಚೀಕುಗೆ ಮಾತ್ರ ಮಾಡಿಸು, ದಾರಿ ತುಂಬ ಅದೇ ಹೇಳಿದ್ದಾನೆ. ಸುಮಾರು 4-5 ಗಂಟೆ ಆಗಿತ್ತು ಈ ವಿಡಿಯೋ ಮಾಡ್ತಿರುವಾಗ. ಇದು ಆಲ್ಮೋಸ್ಟ್ ನಾವು ಸಕಲೇಶಪುರ ಇದ್ವಿ ಅನಿಸುತ್ತೆ. ಅಲ್ಲಿ ನಿಲ್ಲಿಸಿದ್ವಿ ಒಂದು 5 ಮಿನಿಟ್ಸು. ಅಲ್ಲಿ ತಗೊಂಡಿರೋ ಕ್ಲಿಪ್ ಇದು. ಇದಾಗಲೇ 8 ಗಂಟೆ ಆಗಿತ್ತು ರಾತ್ರಿ. ನಾವು ಧರ್ಮಸ್ಥಳಕ್ಕೆ ಇನ್ನೇನು 10 ಕಿಲೋಮೀಟ್ರ್ ಅನಿಸುತ್ತೆ. ಆವಾಗ ಊಟಕ್ಕೆ ನಿಲ್ಲಿಸಿದ್ವಿ. ಊಟ ಇಲ್ಲಿ ಚೆನ್ನಾಗಿತ್ತು, ಪರವಾಗಿಲ್ಲ. ಕರೆಕ್ಟ್ 9 ಗಂಟೆಗೆ ಹೋಗಿ ರೀಚ್ ಆದ್ವಿ ನಾವು. ಸಹ್ಯಾದ್ರಿ ಅಂತ. ರೂಮ್ ಕೂಡ ಆಗಲೇ ಬುಕ್ ಮಾಡಿದ್ವಿ ನಾವು. ಭಾನುವಾರನೇ ಬುಕ್ ಮಾಡ್ಕೊಂಡಿದ್ವಿ. ಹೋಗ್ತಾ ಇದ್ದೀವಿ. ಹೋದ ತಕ್ಷಣ ರೂಮ್ ಕೀ ಕೂಡ ಸಿಗ್ಬಿಡ್ತು ಒಂದು 5 ನಿಮಿಷಕ್ಕೆಲ್ಲ. ಹಾಗಾಗಿ ಫುಲ್ ಟಯರ್ಡ್ ಬೇಡ ಆಗಿದ್ವಿ. ಹೋದ ತಕ್ಷಣ ಮಲ್ಕೊಂಡ್ಬಿಟ್ವಿ. ಇದು ನಾವಿದ್ದಿದ್ದು ರೂಮು ಟೂರ್. ಇದು ಎಂಟ್ರೆನ್ಸ್ ಬಂದ ತಕ್ಷಣ ವಾಶ್ರೂಮ್ ಸಿಗುತ್ತೆ. ಹಾಟ್ ವಾಟ್ರ್ ಕೋಲ್ಡ್ ವಾಟ್ರ್ ಎರಡೂ ಇತ್ತಿಲ್ಲಿ. ಅದಾದಮೇಲೆ ನನ್ನ ಮಕ್ಕಳು ಬಂದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟಿದ್ದರು. ಮತ್ತು ಇಲ್ಲೆಲ್ಲ ಟೇಬಲ್ ಇಟ್ಟಿದ್ದು ಬಟ್ಟೆ ಅದು ಇದು ಇಟ್ಕೊಳಕ್ಕೆ. ಮತ್ತು ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದರು ಚಿಕ್ಕದಾಗಿ. ನನ್ನ ವೀಡಿಯೋ ಏನಾದರೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಹಾಗೆ ಲೈಕ್ ಕಮೆಂಟ್ಸ್ ಕೂಡ ಕೊಡಿರಿ. ಇದಾದಮೇಲೆ ನಾವು ಏನೇನು ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಾಗ ಬರುತ್ತೆ. ಮತ್ತೆ ಸಿಗೋಣ. ಬಾಯ್.